ನಿಷೇಧಾಜ್ಞೆಯ ನಡುವೆಯೂ ಕೂಡ ಉಡುಪಿ ಕಂಬಳಕ್ಕೆ ಶಿಲಾನ್ಯಾಸ ಆಗಿದೆ. ಈ ಶಿಲಾನ್ಯಾಸದ ಬಗ್ಗೆ ಗೊಂದಲ ಇದೆ. ಉಡುಪಿ ಕಂಬಳ ಆಗುತ್ತಾ ಇಲ್ಲ ಅನ್ನೋಂಥ ಗೊಂದಲಗಳು ಕೂಡ ಇದೆ. ಕಾಪು ಶಾಸಕರು ಮಾಡಿದಂಥ ಆರೋಪ ವಿನಯ್ ಕುಮಾರ್ ಸೊರಕೆ ಅವರು ಅಡ್ಡಿಪಡಿಸಿದ್ರಿಂದ ಈ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ತಾವು ಅಡ್ಡಿಪಡಿಸ್ತಾ ಇದ್ದೀರಂತೆ, ಹೌದಾ ಸರ್? ನಾನು ಅಡ್ಡಿಪಡಿಸಿಲ್ಲ. ನಾನು ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇನೆ. ಅದನ್ನು ಅವರು ಅಡ್ಡಿ ಅಂತೇಳಿ ತಿಳ್ಕೊಂಡ್ರೆ ಹೇಗೆ? ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾಗ ಷರತ್ತುಗಳಿದೆ. ಇಷ್ಟರವರೆಗೆ ಯೋಜನೆ ಇಲಾಖೆಯಿಂದ ಕಂಬಳ ಸಮಿತಿಗೆ ಅದು ಹಸ್ತಾಂತರ ಆಗಲಿಲ್ಲ ಜಮೀನು. ನಂತರ ಹಸ್ತಾಂತರ ಮಾಡಿದರೆ ಷರತ್ತಿನಲ್ಲಿ ಹಸ್ತಾಂತರ ಮಾಡಿದರೆ ಅದು ರದ್ದಾಗ್ತದೆ ಅಂತೇಳಿದೆ ಷರತ್ತು. ನಂತರ ಆ ಜಾಗದಲ್ಲಿ ಭಾಳಷ್ಟು ಜನ ಕೃಷಿ ಮಾಡಿಕೊಂಡಿದ್ದಾರೆ, 40 ವರ್ಷದಿಂದ ಇದ್ದಾರೆ. ಅವರು ಹಕ್ಕುಪತ್ರ ಕೂಡ ಅವರಿಗೆ ಅಕ್ರಮ ಸಕ್ರಮ ಇದರಲ್ಲಿ ಕೂಡ ಮಂಜೂರಾತಿ ಆಗಿದೆ. ಅವರಿಗೆ ಇವತ್ತು ಅವರು ಆ ಜಾಗದಲ್ಲಿದ್ದಾರೆ, NCR ನಂಬರ್ ಆಗಿದೆ, ಕೃಷಿ ಮಾಡಿದ್ದಾರೆ, ತೆಂಗು ಇದೆ, ಬೇರೆ ಬೇರೆ ಇದೆ. ಇವತ್ತು ಒಂದು ಬಡವನಿಗೆ ಒಂದು 5 ಸೆನ್ಸ್ ಜಾಗ ಕೊಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕಂಬಳ ಮಾಡ್ತೇವೆ ಅಂತ ಹೆಸರಿನಲ್ಲಿ 6 ಎಕರೆ ಜಾಗದಲ್ಲಿ ಇವತ್ತು 13 ಎಕರೆಯನ್ನು ಅತಿಕ್ರಮಣ ಮಾಡಿ ಫಾರೆಸ್ಟ್ ಜಾಗವನ್ನು ಕೂಡ ಕಡಿತಾರೆ ಅಂತ ಹೇಳಿದರೆ ಇದೆಲ್ಲ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಯಾವಾಗ ಗಮನ ಸೆಳೆದ್ರಿ ಇದರ ಬಗ್ಗೆ? ನೀವು ಹಿಂದೆನೇ ಸೆಳೆದಿದ್ದೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೆ, ಈ ರೀತಿ NCR ಆಗಿದೆ, ಭಾಳಷ್ಟು ಜನ ಹಕ್ಕುಪತ್ರ ಅವರಿಗೆ ಮಂಜೂರಾತಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿದ್ದೆ. ಜಿಲ್ಲಾಧಿಕಾರಿಗಳೇ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ನಾನು ಉಸ್ತುವಾರಿ ಸಚಿವರ ಹತ್ರವೂ ಮಾತಾಡಿದ್ದೆ. ಆದರೆ ಸೊರಕೆ ಅವರು ಹೇಳಿದ ಮೇಲೆ ಈ ನಿಷೇಧಾಜ್ಞೆ ಅಂತ ಅವರು ಹೇಳೋದು ಅಲ್ಲ. ಈಗ ಜಿಲ್ಲಾಧಿಕಾರಿಗಳು ಹೇಳಿದರೆ ಸೆಕ್ಷನ್ ಹಾಕಿದವರು ಯಾರು? ಜಿಲ್ಲಾಧಿಕಾರಿಗಳು ತಾನೇ. ಆ ಜಿಲ್ಲಾಧಿಕಾರಿಗಳ ಮಾತನ್ನೇ ಕೇಳುವವರು ಯಾಕೆ ಸೆಕ್ಷನ್ ಉಲ್ಲಂಘನೆ ಮಾಡಬೇಕಾಗಿತ್ತು? ಬಟ್ ಸರ್, ನೀವು ಈಗ 4ನೇ ತಾರೀಕಿಗೆ ಮಾಡೋದು ಅಂತೇಳಿ ಪೋಸ್ಟರ್ಸ್ ಎಲ್ಲ ಬಂದಿತ್ತು. ಅಧಿಕಾರಿಗಳು, ಯೋಜನಾ ಸೇವಾ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ನೀವು ಮಾಡಿದರೆ ಸರಿ, ಅವ್ರು ಮಾಡಿದರೆ ತಪ್ಪು. ಹೇಗೆ ಇದು? ನಮ್ಮದೇನು ನಾವು ಮಾಡುವಂಥದ್ದು ನಾವು ತೀರ್ಮಾನ ಮಾಡಿದ್ದಲ್ಲ, ಜಿಲ್ಲಾಡಳಿತ ತೀರ್ಮಾನ ಮಾಡಿತ್ತು. ನಂತರ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರ ಗಮನಕ್ಕೆ ನಾನು ತಂದೆ, ಈ ರೀತಿ ಇದೆ ಸಮಸ್ಯೆ ಅಂತೇಳಿ. ಕ್ಯಾನ್ಸಲ್ ಮಾಡಿದ್ದಾರೆ. ಸರ್, ನಿಮ್ಮದೇ ಸರ್ಕಾರ ನೇಮಕ ಮಾಡಿದ ಕಂಬಳ ಸಮಿತಿಯ ರಾಜ್ಯಾಧ್ಯಕ್ಷರು ಅಲ್ಲಿದ್ದರು. ಉಳಿದವರೆಲ್ಲ BJP ಅವರಾದರೂ ಕೂಡ ಅವರು ನಿಮ್ಮ ಪಕ್ಷದ ಪ್ರತಿನಿಧಿ. ಅವರೇ ಆ ಉದ್ಘಾಟನೆಗೆ ಚಾಲನೆ ಕೊಟ್ಟರು. ಇದು ಏನು ಹೇಳಿಕ್ಕೆ ಬಯಸ್ತೀರಿ? ನಮ್ಮ ಸರ್ಕಾರ ಅವರನ್ನು ಪ್ರಾಧಿಕಾರ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದೆ. ಸರ್ಕಾರ ಈಗ ಆದೇಶ ಮಾಡಿದ್ದನ್ನು ಅವರು ಉಲ್ಲಂಘನೆ ಮಾಡಿ ಈ ಹೇಳಿಕೆ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳಿ? ಕೇವಲ ಕಂಬಳ ಅಲ್ಲ, ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ನಮಗೆ ಪದೇ ಪದೇ ಹಕ್ಕುಚ್ಯುತಿ ಆಗ್ತಾ ಇದೆ. ಅವರು ಮಾತ್ರ ಅಲ್ಲ, ಅಲ್ಲಿ ಬಂದಂಥ ಎಲ್ಲ BJP ಶಾಸಕರ ಆರೋಪವೂ ಕೂಡ ಅದೇ. ಹೀಗೆ ಆಗ್ತಾ ಇರೋದು ಹೌದಾ? ತಾವೆಲ್ಲ ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಅವರ ಆರೋಪ. ನನಗೆ ಅಲ್ಲಿ ಬಂದಿರುವ ಶಾಸಕರಿಗೆ ತಿಳುವಳಿಕೆ ಕೊರತೆ ಉಂಟಂತ ನನಗೆ ಗೊತ್ತಿಲ್ಲ. ಅದು ಇವರು ಹೇಳಿದ್ದನ್ನು ಅವ್ರು ಕೇಳಿರ್ಬೋದು. ಆದರೆ ಸರ್ಕಾರದಲ್ಲಿ ಇಂದ ₹1 ಬಂದಿಲ್ಲ, ಸರ್ಕಾರ ದಿವಾಳಿ ಆಗಿದೆ, ವಿನಯ್ ಕುಮಾರ್ ಸೊರಕೆ ಅಡ್ಡಿ ಮಾಡ್ತಾರೆ. ಇದನ್ನೇ ಹೇಳಿಕೊಂಡು 2.25 ವರ್ಷ ಆಯಿತು ಶಾಸಕರು. ಇದನ್ನೇ ಹೇಳಿಕೊಂಡು ದಿವಸ ಶಂಕುಸ್ಥಾಪನೆ ಮಾಡ್ತಾರೆ, ಪತ್ರಿಕೆಯಲ್ಲಿ ಬರ್ತದೆ ಫೋಟೋ. ಅದೆಲ್ಲಿಂದ ಬಂತು ದುಡ್ಡು? ಶಾಸಕರೇನಾದರೂ ಕೈಯಿಂದ ಕೊಡ್ತಾರಾ? ಸರ್ಕಾರ ದುಡ್ಡಲ್ಲ. ಕಂಬಳಕ್ಕೆಲ್ಲ ನಾವು ಕೈಯಿಂದ ಹಾಕಿಯೇ ಮಾಡೋದು. ಸರ್ಕಾರ ಬರೀ 5 ಲಕ್ಷ ಕೊಡೋದು. ಅದರ ಮೇಲೆ ನಿಮಗೆ ಸಾಧ್ಯ ಇದ್ದರೆ ಅದಕ್ಕೆ 2 ಕೋಟಿ ಅನುದಾನ ತನ್ನಿ, ಆಮೇಲೆ ಏನು ಬೇಕಾದರೂ ಮಾತಾಡಿ ಅಂತ ಸುನಿಲ್ ಕುಮಾರ್ ಅವರು ಸವಾಲು ಮಾಡಿದ್ದಾರೆ. ಸುನೀಲ್ ಕುಮಾರ್ ಮೊದಲು ಆ ಪರಶುರಾಮ ಸೃಷ್ಟಿ ಇದೆಲ್ಲೊಂದು ಪರಿಹಾರ ಮಾಡಿಕೊಳ್ಳಿ, ಪರಿಹಾರ ಮಾಡಿಕೊಳ್ಳಿ, ಮತ್ತೆ ಬೇರೆ ಕಡೆದು ಮಾತಾಡಲಿ. ಅಲ್ಲೇ ಅವರ ಇದರಲ್ಲಿ ಹೆಗ್ಗಣ ಬಿದ್ದಿದೆ. ಇವತ್ತು ನುಸಿ ಬಿದ್ದಿರೋದ್ರ ಬಗ್ಗೆ ಯಾಕೆ ಮಾತಾಡೋದು? ಹೆಗ್ಗಣ ಬಿದ್ದಿದೆ ಅವರ ಬಟ್ಟಲಲ್ಲಿ, ಅದು ಸುರಿಗೆ ಮಾತಾಡಲಿ ಅವರು. ಪ್ರವಾಸೋದ್ಯಮ, ಮೊದಲ ಕಂಬಳ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಹಳ ಅಗತ್ಯ. ಉಡುಪಿ ಕಂಬಳ ಇದು ಆಗಬೇಕು ಅಂತೀರಾ, ಬೇಡ ಅಂತೀರಾ? ಆಗೋದಾದರೆ ಎಲ್ಲಿ ಆಗಬೇಕು? ಅಲ್ಲಿ ಆಗೋದಾದರೆ ಏನು ಸುಧಾರಣೆ ಮಾಡಿಕೊಳ್ಬೇಕು? ಆಗಲೇಬೇಕು. ಇನ್ನಾದರೂ ಎಲ್ಲ ವಿಮರ್ಶೆ ಮಾಡಿಕೊಂಡು ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂಥ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡು ಮಾಡುವಂಥ ಕೆಲಸ ಕಾರ್ಯ ಮಾಡಬೇಕು. ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ತರ್ತೇವೆ. ಇದು ವಿನಯ್ ಕುಮಾರ್ ಸೊರಕೆ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.